ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ ಕುಮಾರ್. ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ. ಮಣಿಪುರದಿಂದ ಹೊರಟಂತಹ ಧರ್ಮರಾಜನ ಅಶ್ವಮೇಧಯಾಗದ ಕುದುರೆ ಮುಂದೆ ರತ್ನಪುರ ಎಂಬಂತಹ ನಗರಕ್ಕೆ ಬಂದಿದೆಯಂತೆ. ಆ ರತ್ನಪುರ ಮಯೂರಧ್ವಜ ಮಹಾರಾಜನ ರಾಜಧಾನಿ. ಈ ಮಯೂರಧ್ವಜ ಎಂತಹವನು ಅಂತ ಹೇಳಿದರೆ ಅತ್ಯಂತ ಶ್ರೇಷ್ಠನಾದಂತಹ ಪರಮ ವಿಷ್ಣು ಭಕ್ತ. ಅವನು ಈಗಾಗಲೇ 7 ಅಶ್ವಮೇಧಯಾಗಗಳನ್ನು ಮಾಡಿ ಮುಗಿಸಿದ್ದಾನೆ. ಈಗ 8ನೆಯ ಅಶ್ವಮೇಧಯಾಗವನ್ನು ಮಾಡೋದಕ್ಕೋಸ್ಕರ ದೀಕ್ಷಿತನಾಗಿ ನರ್ಮದಾ ನದಿ ತೀರನಲ್ಲಿ ಅವನು ಯಜ್ಞ ದೀಕ್ಷೆಯಾಗಿ ಕುಳಿತಿದ್ದಾನೆ. ಅವನು ಕೂಡ ತನ್ನ ಅಶ್ವಮೇಧಯಾಗದ ಕುದುರೆಯನ್ನು ಬಿಟ್ಟಿದ್ದಾನೆ. ಅದರ ರಕ್ಷಣೆಗೋಸ್ಕರ ಮಯೂರಧ್ವಜನ ಮಗನಾದಂತಹ ತಾಮ್ರಧ್ವಜ ತನ್ನ ಸೈನ್ಯದ ಜೊತೆ ಅದನ್ನು ಹಿಂಬಾಲಿಸ್ತಾ ಇದ್ದಾನೆ. ಹೀಗೆ ಒಂದು ಕಡೆಯಿಂದ ಮಯೂರಧ್ವಜನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ, ಇನ್ನೊಂದು ದಿಕ್ಕಿನಿಂದ ಧರ್ಮರಾಯನ ಅಶ್ವಮೇಧಯಾಗದ ಕುದುರೆ ಬರ್ತಾ ಇದೆ. ಎರಡೂ ಕುದುರೆಗಳು ಕೂಡ ರಸ್ತೆಯ ಮಧ್ಯದಲ್ಲಿ ಒಂದು ಪರಸ್ಪರ ಸೇರಿದೆಯಂತೆ. ಧಾತ್ರಿಯೊಳ್ ವೀರರಿಲ್ಲ ಎನ್ನದಿರ್ ನಾರದಂ ರಾತ್ರಿಯೊಳ್ ಬಂದು ಎನ್ನೊಳಾಡಿದಂ ಧರೆಗತಿ ಕ್ಷಾತ್ರ ಪೌರುಷದಿಂದೆ ವರ್ತಿಪರ್ ಬಭ್ರುವಾಗನ ಕರ್ಣತನಯರೆಂದು ಗೋತ್ರಾರಿಪುತ್ರ ದಾನವಸೂದನರ್ ಮನುಜ ಮಾತ್ರರಲ್ಲ ಎಯ್ದೆ ನರನಾರಾಯಣರ್ ಕಮಲನೇತ್ರ ಸಮರ್ ಅನಿರುದ್ಧ ಸಾತ್ಯಕಿ ಪ್ರದ್ಯುಮ್ನ ಭೋಜಾದಿ ಯದುಗಳೆಂದು ನಾರದಂ ರಾತ್ರಿಯೊಳ್ ಬಂದು ಎನ್ನೊಳಾಡಿದಂ. ಮಹಾಮಂತ್ರಿ, ಈ ಭೂಮಿಯ ಮೇಲೆ ವೀರರೇ ಇಲ್ಲ ಅಂತ ಹೇಳಬೇಡ. ನಿನ್ನೆ ರಾತ್ರಿ ನಾರದರು ಬಂದಿದ್ದರು. ಅವರು ಹೇಳಿದಂತಹ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಬಬ್ರುವಾಹನ ವೃಷಕೇತು ಮಹಾಕ್ಷಾತ್ರ ಪೌರುಷವುಳ್ಳಂತಹವರು. ಅರ್ಜುನ ಶ್ರೀಕೃಷ್ಣರು ಸಾಮಾನ್ಯರಲ್ಲ, ನರನಾರಾಯಣರು. ಹಾಗೆ ಅನಿರುದ್ಧ, ಸಾತ್ಯಕಿ, ಪ್ರದ್ಯುಮ್ನ, ಭೋಜ ಮೊದಲಾದಂಥವರು ಕೃಷ್ಣನಿಗೆ ಸಮಾನವಾದಂತಹ ಪರಾಕ್ರಮ ಉಳ್ಳವರಾಗಿದ್ದಾರೆ. ಈ ಭೂಮಿಯಲ್ಲಿ ನನ್ನ ಜೊತೆ ಯುದ್ಧ ಮಾಡುವಂತಹ ವೀರರು ಇಲ್ಲ ಅಂತ ಹೇಳಬೇಡ ಅಂತ ಹೇಳಿ, ಈಗ ನಾನು ಯುದ್ಧ ಮಾಡಬೇಕು, ಅದಕ್ಕೆ ಸಿದ್ಧನಾಗು. ಉದ್ಧತ ಪರಾಕ್ರಮಿಗಳಿನಿಬರು ಇಂದಿವರೊಡನೆ ಯುದ್ಧ ಮಾಡಬಹುದು. ಯಮಗೆ ಈ ಪರಾಕ್ರಮಿಗಳೊವರೊಡನೆ ಯುದ್ಧ ಮಾಡಬಹುದು. ನಮ್ಮಖಿಳ ಸೇನೆ ಸನ್ನದ್ಧಮಾಗಿರಲಿ. ಅರ್ಧಚಂದ್ರಾಕೃತಿಯೊಳ್ ನಮ್ಮಖಿಳ ಸೇನೆ ಸಿದ್ಧಮಾಗಿರಲಿ ಎಂದು ತಾಮ್ರಧ್ವಜಂ ಮಂತ್ರಿಗೆ ಬುದ್ಧಿಗಲಿಸಿದನು. ಇತ್ತ ಪಾಂಡವನ ಬಲದೊಳ್ ಪ್ರಸಿದ್ಧ ಭಟರು ಅನುಸಾಲ್ವ ಕರ್ಣಸುತ ಸಾಂಬ ಅನಿರುದ್ಧ ಕೃತವರ್ಮಾದಿಗಳ್ ಮಸಗಿದರ್ ತುರಂಗಮಂ ಬಿಡಿಸುವ ಉಜ್ಜುಗದೊಳು. ತಾಮ್ರಧ್ವಜ ಮಂತ್ರಿಗೆ ಹೇಳ್ತಾ ಇದ್ದಾನೆ,
ಇಂತಹ ಶ್ರೇಷ್ಠರಾದಂತಹ ಮಹಾವೀರರ ಜೊತೆ ನಾನು ಈ ದಿವಸ ಯುದ್ಧ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಸೈನ್ಯ ಸಿದ್ಧವಾಗಲಿ, ನಮ್ಮ ಸೈನ್ಯವನ್ನು ಅರ್ಧಚಂದ್ರಾಕಾರದಲ್ಲಿ ನಿಲ್ಲಿಸಿ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಲಿ ಅಂತ ಆಜ್ಞೆ ಮಾಡಿದ್ದಾನೆ. ಇತ್ತ ಪಾಂಡವರ ಪಕ್ಷದಲ್ಲಿ ಆ ಕುದುರೆಯನ್ನು ಕಟ್ಟಿದ್ದನ್ನು ನೋಡಿ ಮಹಾಪರಾಕ್ರಮಿಗಳಾದಂತಹ ಅನುಸಾಲ್ವ, ವೃಷಕೇತು, ಸಾಂಬ, ಅನಿರುದ್ಧ, ಕೃತವರ್ಮ ಮೊದಲಾದಂತಹ ಮಹಾವೀರರು ಆ ಕಟ್ಟಿದ ಕುದುರೆಯನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಸಿದ್ಧರಾಗ್ತಾ ಇದ್ದಾರೆ. ಅವರು ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ. ಕುದುರೆಯಂ ಕಟ್ಟಿ ಪಡೆ ಸಹಿತ ತಾಮ್ರಧ್ವಜಂ ಕದನಕಿದಿರಾಗಲು ಅಸುರಾಂತಕಂ ಕಂಡು ತೋರಿಸಿದನರ್ಜುನಂಗೆ ಇವಂ ಬರ್ಹಿಧ್ವಜನ ತನುಜನು ಅನಸೂಯಕಂ ಧೀರನು ಉದಿತ ಕಾಮಂ ಸತ್ಯವಾದಿ ಶುಚಿ ವೈಷ್ಣವಂ ಸದರಮಲ್ಲ ಇವನೊಡನೆ ಕಾಳಗಂ ನರ್ಮದಾ ನದಿಯ ತೀರದೊಳಿವನ ತಂದೆ ದೀಕ್ಷಿತನಾಗಿಗಂ ಗೆಲ್ವುದರಿದೆಂದನು. ಪಾಂಡವರ ಸೈನ್ಯದಲ್ಲಿ ಮತ್ತು ಕೂಡ ತಾಮ್ರಧ್ವಜನ ಸೈನ್ಯದಲ್ಲಿ ಎಲ್ಲರೂ ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಆ ಕುದುರೆಯನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ಪಾಂಡವರ ಮಹಾಪರಾಕ್ರಮಿಗಳು ಅವರು ಸಿದ್ಧರಾಗ್ತಾ ಇದ್ದಾರೆ. ಕೃಷ್ಣಾರ್ಜುನರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಆ ಕೃಷ್ಣಾರ್ಜುನರು ಬಂದು ಆ ಸೈನ್ಯವನ್ನೆಲ್ಲ ನೋಡ್ತಾ ಕೃಷ್ಣ ಅರ್ಜುನನಿಗೆ ಆ ತಾಮ್ರಧ್ವಜವನ್ನು ನೋಡಿ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಯುದ್ಧದಲ್ಲಿ ಹೇಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ನೋಡಿ. ಇವನು ಮಯೂರಧ್ವಜನ ಮಗ ತಾಮ್ರಧ್ವಜ. ಇವನು ಅಸೂಯೆ ಇಲ್ಲದವನು, ಒಬ್ಬ ಶ್ರೇಷ್ಠ ರಾಜನಲ್ಲಿ ಇರಬೇಕಾದಂತಹ ಎಲ್ಲ ಗುಣಗಳು ಕೂಡ ತಾಮ್ರಧ್ವಜನಲ್ಲಿದೆ. ಮೊದಲನೆಯದಾಗಿ ಇವನು ಅಸೂಯೆ ಇಲ್ಲದಂತಹವನು. ಎರಡನೇದಾಗಿ ಇವನು ಧೀರ, ಬಯಸಿದನ್ನ ಪಡೆಯುವಂತಹವನು, ಉದಿತ ಕಾಮ, ಸತ್ಯವಾದಿ, ಶುಚಿ, ಜೊತೆಗೆ ವೈಷ್ಣವ, ವಿಷ್ಣು ಭಕ್ತ, ವಿಷ್ಣುವಿನ ಪರಮ ಭಕ್ತ ಇವನಾಗಿದ್ದಾನೆ. ಇಂತಹವನ ಜೊತೆ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಇವನ ತಂದೆ ಮಯೂರಧ್ವಜ ನರ್ಮದಾ ನದಿ ತೀರದಲ್ಲಿ 8ನೆಯ ಅಶ್ವಮೇಧ ಯಾಗವನ್ನು ಮಾಡುವುದಕ್ಕೋಸ್ಕರ ದೀಕ್ಷಿತನಾಗಿದ್ದಾನೆ. ಇವನನ್ನು ಗೆಲ್ಲುವುದು ಆಗದ ಕೆಲಸ, ಅಸಾಧ್ಯ ಅಂತಲೇ ಹೇಳ್ತಾ ಇದ್ದಾನೆ. ಎಂದಖಿಳ ಸೇನೆಯಂ ಗೃಧ್ರದಾಕಾರಕ್ಕೆ ತಂದು ನಿಲ್ಲಿಸಿದಂ ಅಸುರಮರ್ದನಂ ಮೇಣದರ ಮುಂದೆಸೆಯೇ ಕೊರಲೊಳ್ ಅನುಸಾಲ್ವನಂ ಕಂಗೊಳೊಳ್ ನೀಲ ಹಂಸಧ್ವಜರನು ಕಂದರ್ಪಕಾನಿರುದ್ಧರನ್ ಉಭಯ ಪಕ್ಷದೆಡೆಗೆ ಅಂದದಿಂದ ಅಡಿಗಳ್ಗೆ ಭೋಜ ಸಾತ್ಯಕಿಗಳಂ ಹಿಂದಣ ಗರಿಗೆ ಮೇಘನಾದನಂ ಕಲಿಯೌವನಾಶ್ವನಂ ಜೋಡಿಸಿದನು ವ್ಯೂಹ ಚಂಚುಸ್ಥಾನಕ್ಕೆ ಇರಿಸಿದಂ ಕಲಿಬಭ್ರುವಾಗನ ವೃಷಧ್ವಜನಂ ಉಳಿದ ಭಟರಂ ಗೃಧ್ರದೇಹದವಯವದೆಡೆಗೆ ನೆಲೆಗೊಳಿಸಿ ಬಳಿಕದರ ಹೃದಯದೊಳ್ ಫಲುಗುಣನನು ವಾಹಿನಿ ಸಹಿತ ನಿರಿಸಿ ದಾರುಕನೆಸಗೆ ರಥಾರೋಹಣಂ ಗೈದು ಮುರಮಥನಂ ಪಿಡಿದನು ಆ ಮಗಾಗವಗೆ ಪಾಂಚಜನ್ಯಮಂ ಘೋರರವದಿಂದ ಅಗಿತರೆದೆಗಳೊಡೆಯೇ ತಾಮ್ರಧ್ವಜ
ತನ್ನ ಸೈನ್ಯವನ್ನು ಅರ್ಧಚಂದ್ರಾಕಾರವಾಗಿ ನಿಲ್ಲಿಸಿದರೆ, ಕೃಷ್ಣ ತನ್ನ ಸೈನ್ಯವನ್ನು ಗೃಧ್ರಾಕಾರವಾಗಿ ನಿಲ್ಲಿಸೋದಕ್ಕೆ ಆಜ್ಞೆ ಮಾಡಿದಾನಂತೆ. ಅದರ ಕೊರಳಲ್ಲಿ ಅನುಸಾಲ್ವ, ಕಣ್ಣುಗಳಲ್ಲಿ ನೀಲಧ್ವಜ ಹಂಸಧ್ವಜರು, ಪ್ರದ್ಯುಮ್ನ ಅನಿರುದ್ಧರನ್ನು 2 ರೆಕ್ಕೆಗಳಲ್ಲಿ ನಿಲ್ಲಿಸಿದ್ದಾನೆ. ಭೋಜ ಮತ್ತು ಸಾತ್ಯಕಿಗಳು 2 ಪಾದಗಳಲ್ಲಿ ನಿಲ್ಲೋ ಹಾಗೆ ಮಾಡಿದ್ದಾನೆ. ಮೇಘನಾದ ಯೌವನಾಶ್ವರನ ಹಿಂದಿನ ರೆಕ್ಕೆಗಳಲ್ಲಿ ನಿಲ್ಲಿಸಿದ್ದಾನೆ. ಆ ಗೃಧ್ರವ್ಯೂಹದ ಕೊಕ್ಕಿನಲ್ಲಿ ವೃಷಕೇತು ಬಬ್ರುವಾಹನರು, ಉಳಿದ ಅವಯವಗಳಲ್ಲಿ ಉಳಿದ ವೀರರನ್ನು ನಿಲ್ಲಿಸಿಬಿಟ್ಟು ಹೃದಯ ಸ್ಥಾನದಲ್ಲಿ ಅರ್ಜುನನನ್ನು ಸೇನಾ ಮಧ್ಯದಲ್ಲಿ ನಿಲ್ಲಿಸಿದ್ದಾನೆ. ತಾನು ರಥವನ್ನು ಏರಿದ್ದಾನೆ ಕೃಷ್ಣ. ದಾರುಕ ರಥವನ್ನು ಮುನ್ನಡೆಸ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಯುದ್ಧ ಘೋಷಣೆಗಾಗಿ ತನ್ನ ಪಾಂಚಜನ್ಯ ಶಂಖವನ್ನು ಊದಿದಾನಂತೆ. ಅದನ್ನು ಮೊಳಗಿಸಿದರೆ ತನ್ನ ಕಡೆ ಇರುವಂತಹ ಎಲ್ಲ ವೀರರಿಗೂ ಕೂಡ ಉತ್ಸಾಹ ಚಿಮ್ತಾ ಇದೆಯಂತೆ. ಆ ಪಾಂಚಜನ್ಯದ ಧ್ವನಿಯನ್ನು ಕೇಳಿ ಶತ್ರುಗಳು ಕೂಡ ಭಯಭೀತರಾಗಿ ನಡುಗ್ತಾ ಇದ್ದಾರೆ. ಹೀಗೆ ಯುದ್ಧಕ್ಕೆ 2 ಸೈನ್ಯಗಳು ಕೂಡ ಸಿದ್ಧವಾಗ್ತಾ ಇದೆ. ಪಾಂಚಜನ್ಯ ಧ್ವನಿಗೆ ಬೆದರದೆ ಉಬ್ಬೇರಿ ರೋಮಾಂಚನದೊಳ್ ಆಗ ತಾಮ್ರಧ್ವಜಂ ಶ್ರೀವತ್ಸಲಾಂಚನಂಗಿದಿರಾಗಿ ನುಡಿದನು. ಎಲೆದೇವ ಕಟ್ಟಿದೆನರ್ಜುನನ ಗಯವನು, ವಾಂಛೆಯುಳ್ಳೊಡೆ ಬಿಡಿಸು ಹಯವನು, ಪಾಲಿಸು ಕಿರೀಟಿಯಂ. ನೀಂ ಚಕ್ರಮಂ ತುಡುಕು ಶಾರ್ಂಗಮಂ ಪಿಡಿರಣಕೆ, ನಾಂ ಚಲಿಸೆನು ಇದೆಯಲ್ನ ವಾಜಿಯಂ ತಡೆ, ಸತ್ವಮುಳ್ಳೊಡೆ ವಾಜಿಯಂ ತಡೆ ಎನ್ನುತ್ತಾರ್ದೆಚ್ಚನು. ಪಾಂಚಜನ್ಯದ ಘೋಷದಿಂದ ಪಾಂಡವರ ಸೈನ್ಯದಲ್ಲಿ ಅತ್ಯಂತ ಸಂತೋಷ ಉತ್ಸಾಹ ಉಂಟಾಗ್ತಾ ಇದ್ದರೆ, ತಾಮ್ರಧ್ವಜನ ಸೈನ್ಯದಲ್ಲಿ ಎಲ್ಲರಿಗೂ ಭಯ ಉಂಟಾಗ್ತಾ ಇದೆ. ಆದರೆ ತಾಮ್ರಧ್ವಜನಿಗೆ ಇದರಿಂದ ಯಾವ ವಿಧವಾದಂತಹ ಹೆದರಿಕೆಯೂ ಉಂಟಾಗಿಲ್ಲ. ಅವನು ಸಂತೋಷದಿಂದ ಉಬ್ಬಿ ರೋಮಾಂಚನ ಹೊಂದುತ್ತಾ ಇದ್ದಾನಂತೆ. ಮತ್ತು ಕೂಡ ಕೃಷ್ಣನನ್ನು ಕುರಿತು ಎಲೆ ದೇವ ಅಂತ ಹೇಳ್ತಾ ಇದ್ದಾನೆ. ನೀನು ಅರ್ಜುನನ ಕುದುರೆಯನ್ನು ಬೇಕಾದರೆ ಬಿಡಿಸು, ನಾನು ಅವನ ಕುದುರೆಯನ್ನು ಕಟ್ಟಿದ್ದೇನೆ. ಅಂತಹ ಇಚ್ಛೆ ಇದ್ದರೆ ನೀನು ಅರ್ಜುನನ ಕುದುರೆಯನ್ನು ಬಿಡಿಸು, ನೀನು ಅರ್ಜುನನ ರಕ್ಷಣೆಯನ್ನು ಮಾಡು. ಬೇಕಾದರೆ ನೀನು ಸುದರ್ಶನ ಚಕ್ರವನ್ನು ಬೇಕಾದರೂ ಹಿಡಿ, ನಿನ್ನ ಶಾರ್ಂಗ ಧನಸ್ಸನ್ನು ಬೇಕಾದರೂ ಹಿಡಿ, ನಾನು ಯುದ್ಧದಿಂದ ಹಿಮ್ಮೆಟ್ಟುವುದಿಲ್ಲ. ಬೇಕಾದರೆ ನನ್ನ ಅಶ್ವವನ್ನು ಕಟ್ಟಿ ನೋಡು ಅಂತ ಪಂಥಾಹ್ವಾನವನ್ನು ಕೊಡ್ತಾ ಇದ್ದಾನೆ. ಗರ್ಜಿಸ್ತಾ ಇದ್ದಾನೆ, ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಸವಾಲನ್ನು ಹಾಕ್ತಾ ಇದ್ದಾನೆ ತಾಮ್ರಧ್ವಜ. ಹರಿಗೆ ಕೂರ್ಗಣೆ 3 ದಾರುಕಂಗೈದು, ರಥ ಹರಿಗಳ್ಗೆ 4 ಸಿತವಾಗನಂಗಿಪ್ಪತ್ತು, ವರಭೋಜಪತಿಗೆಂಟು, ಶಿನಿಸುತಂಗೊಂಬತ್ತು, ಹಂಸಧ್ವಜಗೆ 10, ತರಣಿತನಯಜ ಬಬ್ರುವಾಹನಾನು ಸಾಲ್ವಕಸ್ಮರ ಯೌವನಾಶ್ವ ಅನಿರುದ್ಧ ನೀಲಧ್ವಜರ್ಗೆರಡೆರಡು, ಮೇಘನಾದಂಗೆ 7 ಕೋಲ್ಗಳಂ ಕರೆದು ಅವಂ ಬೊಬ್ಬಿರಿದನೋ. ತಾಮ್ರಧ್ವಜ ಕೃಷ್ಣನಿಗೆ ಪಂಥಾಹ್ವಾನವನ್ನು ಕೊಟ್ಟು ಸವಾಲು ಹಾಕಿ ಗರ್ಜಿಸಿ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾನಂತೆ. ನೇರವಾಗಿ ಕೃಷ್ಣನಿಗೆ 3, ಆತನ ಸಾರಥಿ ದಾರಕನಿಗೆ 5, ರಥದ ಕುದುರೆಗಳಿಗೆ 4, ಅರ್ಜುನನಿಗೆ 20 ಬಾಣಗಳನ್ನು ಬಿಟ್ಟಿದ್ದಾನೆ. ಹಾಗೆ ಭೋಜನಿಗೆ 8 ಬಾಣಗಳು, ಸಾತ್ಯಕಿಗೆ 9, ಹಂಸಧ್ವಜನಿಗೆ 10, ವೃಷಕೇತು ಬಭ್ರುವಾಹನ ಅನುಸಾಲ್ವ ಪ್ರದ್ಯುಮ್ನ ಯೌವನಾಶ್ವ ಅನಿರುದ್ಧ ನೀಲಧ್ವಜ ಅವರ ಕಡೆ ಯಾರ್ಯಾರು ವೀರರಿದ್ದಾರೆ ಎಲ್ಲರ ಮೇಲೂ ಕೂಡ 2 ಬಾಣ ಪ್ರಯೋಗಗಳನ್ನು ಮಾಡಿದ್ದಾನೆ. ಮೇಘನಾದದ ಮೇಲೆ 7 ಬಾಣಗಳನ್ನು ಕೂಡ ಬಿಟ್ಟು ತಾಮ್ರಧ್ವಜ ಗರ್ಜಿಸ್ತಾ ಇದ್ದಾನಂತೆ.
ಈತನ ಪರಾಕ್ರಮಕ್ಕೆ ಅಚ್ಯುತ ಬೆರಗಾಗಿದ್ದಾನಂತೆ. ಅಚ್ಯುತಂ ಬೆರಗಾದನು ಆತನ ಪರಾಕ್ರಮಕ್ಕೆ ಮೆಚ್ಚಿದಂ ಫಲುಗುಣಂ ಮಿಕ್ಕುಳಿದ ಪಟುಭಟರ್ ಬೆಚ್ಚಿದರ್ ಮಸಗಿ ವೀರಾವೇಶದಿಂದೆ ತಮಗೆ ಬಳಿಕ ಅನಿರುದ್ಧನು ಎಚ್ಚನು ಎಲವೆಲವೋ ತಾಮ್ರಧ್ವಜ ವಿಚಾರಿಸದೆ ಕೆಚ್ಚದೆಯೊಳಿದಿರಾದೆ ಮುರಗರನ ಮೊಮ್ಮನಾಂ ಬೆಚ್ಚುವಡೆ ಬಿಡು ಹಯವನು ಅಲ್ಲದೊಡೆ ನೋಡೆಮ್ಮ ಬಾಣ ಜಾತವನೆಂದನು. ತಾಮ್ರಧ್ವಜನ ಪರಾಕ್ರಮಕ್ಕೆ ಅವನ ಬಾಣಗಳನ್ನು ಬಿಡ್ತಾ ಇರುವಂತಹ ವೈಖರಿಯನ್ನು ನೋಡಿ ಸಾಕ್ಷಾತ್ ಶ್ರೀಕೃಷ್ಣನಿಗೆ ಆಶ್ಚರ್ಯವಾಗಿದೆಯಂತೆ. ಅರ್ಜುನನೂ ಕೂಡ ಅದನ್ನು ಮೆಚ್ಚಿದ್ದಾನೆ. ಉಳಿದ ವೀರರು ಕೂಡ ಕೋಪದಿಂದ ವೀರಾವೇಶದಿಂದ ಮುಂದೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅನಿರುದ್ಧ ಶ್ರೀಕೃಷ್ಣನ ಮೊಮ್ಮಗ ತಾಮ್ರಧ್ವಜನನ್ನು ಕುರಿತು, ಎಲ್ಲವೋ ತಾಮ್ರಧ್ವಜ, ನೀನು ವಿಚಾರಿಸದೆ ನಮ್ಮನ್ನು ವಿರೋಧಿಸ್ತಾ ಇದೀಯಾ? ನಾವು ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇದೆಯೇ? ನೀವು ಹೆದರಿ ಕುದುರೆಯನ್ನು ಬಿಡು, ಇಲ್ಲದೇ ಇದ್ದರೆ ನನ್ನ ಬಾಣ ಜಾತವನ್ನು ನೋಡು, ನನ್ನ ಬಾಣದ ಪರಂಪರೆಯನ್ನು ನೋಡು, ನಾನು ಬಿಡುವಂತಹ ಬಾಣಗಳನ್ನು ನೋಡು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದರೆ, ಆಗ ತಾಮ್ರಧ್ವಜ ಅಷ್ಟೇ ನಗುತ್ತ ಆ ಬಾಣಜಾತ ಅನ್ನುವಂತಹ ಪದವನ್ನು ಕವಿ ಎಷ್ಟು ಸೊಗಸಾಗಿ ಉಪಯೋಗಿಸ್ತಾ ಇದ್ದಾನೆ. ನಗುತ್ತ ಆ ಕೃಷ್ಣನ ಮೊಮ್ಮಗ ಅನಿರುದ್ಧನಿಗೆ ಹೀಗೆ ಹೇಳ್ತಾ ಇದ್ದಾನೆ. ಬಾಣಜಾತವನೀಗ ನೋಡಲಿರ್ದಪುದೇ ಬಾಣಜಾತೆಯ ರಮಣನು ಅಂತುಮಲ್ಲದೆ ಪುಷ್ಪ ಬಾಣಜಾತಂ ಮೇಲೆ ತನ್ನ ಮಗಳು ಶೆಗೆನೀಂ ಪ್ರಾಣೇಶನೆಂದು ರಣದೆ ಬಾಣನುಳುಹಿದನಂದು ಕೈಗಾಯುವಲ್ಲ ಎಮ್ಮ ಬಾಣಂಗಳು ಈಕ್ಷಿಸೆಂದಾರ್ದು ತಾಮ್ರಧ್ವಜಂ ಬಾಣಾಯುಧಂಗಳಂ ಸುರಿಯಲ್ಕೆ ಮಧ್ಯದೊಳ್ ತರಿದು ಈತನೆಂತೆಂದನು. ತಾಮ್ರಧ್ವಜ ಅನಿರುದ್ಧನಿಗೆ ಹೇಳ್ತಾ ಇದ್ದಾನೆ. ಅನಿರುದ್ಧ ಬಾಣಜಾತ ಅಂತ ಹೇಳ್ದ, ತನ್ನ ಬಾಣದ ಪರಂಪರೆಯನ್ನು ನೋಡು ಅಂತ ಹೇಳ್ದ. ಅದೇ ಪದವನ್ನು ಉಪಯೋಗಿಸ್ಕೊಂಡು ತಾಮ್ರಧ್ವಜ ಹಾಸ್ಯ ಮಾಡ್ತಾ ಇದ್ದಾನೆ. ನೀನು ಬಾಣಜಾತೆಯ ಪತಿಯಲ್ಲವೇ ಅಂತ. ಮಗಳು ಉಷೆಯ ಗಂಡ ಅನುರದ್ಧ. ಹಾಗೆಯೇ ನೀನು ಪುಷ್ಪಬಾಣ ಜಾತ. ಪುಷ್ಪಬಾಣ ಅಂತ ಹೇಳಿದ್ರೆ ಮನ್ಮಥನ ಮಗ. ಹಾಗೆ ಯುದ್ಧದಲ್ಲಿ ಬಾಣ ತನ್ನ ಮಗಳು ಉಷೇಪತಿ ಅಂತ ಯುದ್ಧ ಮಾಡಲಿಲ್ಲ, ನಿನ್ನ ಮೇಲೆ ಬಾಣ ಪ್ರಯೋಗ ಮಾಡಲಿಲ್ಲ, ನಿನ್ನ ಪ್ರಾಣವನ್ನು ಉಳಿಸಿದ. ಆದರೆ ನನ್ನ ಬಾಣಗಳು ಹಾಗಲ್ಲ, ನಿನ್ನನ್ನು ಉಳಿಸೋದಿಲ್ಲ ನೋಡು ಅಂಥೇಳಿ ತಾಮ್ರಧ್ವಜ ಅಸಂಖ್ಯಾತವಾದಂತಹ ಬಾಣಗಳನ್ನು ಅನಿರುದ್ಧನ ಮೇಲೆ ಬಿಡ್ತಾ ಇದ್ದಾನೆ. ಆಗ ಅನಿರುದ್ಧ ಮಧ್ಯದಲ್ಲಿಯೇ ಆ ಬಾಣಗಳನ್ನೆಲ್ಲ ಕಡಿದು ಹೀಗೆ ಹೇಳ್ತಾ ಇದ್ದಾನೆ. ಸಂಗರಕ್ಕೆ ಸಾಗಸವೋ ಮಾತುಗಳು ಪೂರ್ವ ಪ್ರಸಂಗಮೇತಕ್ಕೆ ಮರುಳೇ ತರಹರಿಸಿಕೊಳ್ಳೆನುತ ಸಂಗಡಿಸಿದವನ ರಥದಚ್ಚು ನೊಗಗಾಲಿಟಕ್ಕೆಯ ಕುದುರೆ ಸಾರಥಿಗಳ ಅಂಗಿಬಿಲ್ ಬತ್ತಳಿಕೆ ಸೀಸಗಂಗಳ ಜಂಜಡಗಳಿಂದೆನಿಸಿ ಕೆಲಬಲದ ರಕ್ಷಯ ಜಾತುರಂಗಮಂ ಸವರಿ ರಿಪುಮೋಗರಕ್ಕೆ ಪೊಕ್ಕನು ಅನಿರುದ್ಧನು ಅದನೇ ವೇಳ್ವೆನು. ಅನಿರುದ್ಧ ತಾಮ್ರಧ್ವಜನನ್ನು ಕುರಿತು ಹೇಳ್ತಾ ಇದ್ದಾನೆ. ಎಲೆ ಮುರುಳೆ, ಸಂಗರಕ್ಕೆ ಸಾಹಸವೋ ಮಾತುಗಳೋ? ಯುದ್ಧ ಮಾಡೋದಕ್ಕೆ ಸಾಹಸ ಬೇಕೇ, ಪರಾಕ್ರಮ ಬೇಕೇ? ಹಿಂದಿನ ಮಾತುಗಳನ್ನೆಲ್ಲ ಬಿಡು. ಈಗ ಯಾಕೆ ಹಿಂದಿನ ಪ್ರಸಂಗ? ಹುಚ್ಚ, ಸಹಿಸ್ಕೋ ನನ್ನ ಬಾಣಗಳನ್ನು ಅಂತ ಹೇಳಿ ಅನಿರುದ್ಧ
ತಾಮ್ರಧ್ವಜನ ರಥ, ಅಚ್ಚು, ಗಾಲಿ, ಧ್ವಜ, ಕುದುರೆ, ಸಾರಥಿ, ಕವಚ, ಬಿಲ್ಲು, ಬತ್ತಳಿಕೆ ಎಲ್ಲವನ್ನೂ ಕೂಡ ತುಂಡು ಮಾಡಿದ್ದಾನಂತೆ. ತಾಮ್ರಧ್ವಜನಿಗೆ ತೊಂದರೆ ಉಂಟು ಮಾಡದಂತೆ ಎಲ್ಲವನ್ನೂ ಖಂಡಿಸಿದ್ದಾನೆ. ಅವನ ಸುತ್ತಮುತ್ತಲೂ ಇರುವಂತಹ ಅಂಗರಕ್ಷಕರು, ಸೈನಿಕರು ಎಲ್ಲರನ್ನೂ ಕೂಡ ಸಂಹರಿಸಿ ಅನಿರುದ್ಧ ವೇಗವಾಗಿ ಆ ತಾಮ್ರಧ್ವಜನ ಸೈನ್ಯದ ಒಳಕ್ಕೆ ಪ್ರವೇಶ ಮಾಡಿದ್ದಾನೆ. ರಣದೊಳ್ ಅನಿರುದ್ಧನಾಟೋಪದಿಂ ಚಾಪದಿಂ ಕಣೆಗಳಂ ತೆಗೆದಿಸಲ್ಗೆ ಅರಿಗಳಂ ಹರಿಗಳಂ ಮಣಿಮಯ ರಥಂಗಳಂ ಕಾಲಾಳ ಮೇಲಾಳ ಸಂದಣಿಯ ಮಂದಿಗಳನು ಹಣಿದು ವಾಡಿದು ದಹಿತ ಬಲದೊಳಗೆ ನೆಲದೊಳಗೆ ಪೆಣನ ಮೆದೆ ಕೆಡೆಯಲು ಅಕ್ಷೌಹಿಣಿಯ ವಾಹಿನಿಯ ಗಣನೆ ಮೂರಳಿದುದು ಒಂದೇ ಕ್ಷಣಕ್ಕೆ ವೀಕ್ಷಣಕ್ಕೆ ನೆರೆ ಭಯಂಕರಮಾಗಲು. ಅನಿರುದ್ಧ ತಾಮ್ರಧ್ವಜನ ರಥ, ಧ್ವಜ, ಕುದುರೆ, ಸಾರಥಿ, ಕವಚ ಎಲ್ಲವನ್ನೂ ಕೂಡ ನಾಶ ಮಾಡಿದ್ದಾನೆ. ನಾಶ ಮಾಡಿಬಿಟ್ಟು ಅವರ ಅಕ್ಕಪಕ್ಕದಲ್ಲಿದ್ದಂತಹ ಸೈನ್ಯವನ್ನು ನಾಶ ಮಾಡಿ ವೇಗವಾಗಿ ತಾಮ್ರಧ್ವಜನ ಸೈನ್ಯ ಮಧ್ಯವನ್ನು ಪ್ರವೇಶಿಸಿಬಿಟ್ಟು ಅಲ್ಲಿ ದರ್ಪದಿಂದ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಆ ಶತ್ರುಗಳನ್ನು, ಅವರ ಕುದುರೆಗಳನ್ನು, ಅವರ ರಥಗಳನ್ನು, ಕಾಲಾಳುಗಳು, ಅವರ ಬೆಂಬಲಕ್ಕೆ ಬಂದಂತಹವರು ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾ ಇದ್ದಾನೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ 3 ಅಕ್ಷೌಹಿಣಿ ಸೈನ್ಯ ಸತ್ತು ಬಿದ್ದು ಹೆಣಗಳ ರಾಶಿಯೇ ಅಲ್ಲಿ ಬಿದ್ದಿದೆಯಂತೆ. ಹೀಗೆ ಭಯಂಕರವಾಗಿ ಅನಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಒತ್ತಿ ಬಗರಥಿಕರಂ ವ್ಯಥಿಕರಂ ಮಾಡಿದುವು ಮುತ್ತುವ ತುರಂಗಮದ ತುಂಗಮದ ದಂತಿಗಳ ಮೊತ್ತಮಂ ಪೋಳಾಗಿ ಸೀಳಾಗಿ ಕೆಡಗಿದುವು ಕೊಡಗಿದುವು ಆಗಕರನು ಮತ್ತೆ ಭಟರಂಗಮಂ ಭಂಗಮಂ ಪಡಿಸಿದುವು ಕತ್ತರಿಸಿ ತಲೆಗಳಂ ಕೊಲೆಗಳಂ ಕೊಂದು ಬಿಸಿನೆತ್ತರಂ ಪರಪಿದು ನೆರಗಿದುವು ಮರುಳ್ಗಳುಮಂ ಅನಿರುದ್ಧನಸ್ತ್ರಂಗಳು. ಅನಿರುದ್ಧ ವೀರ್ಯಾವೇಶವಾಗಿ ಭಯಂಕರವಾಗಿ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆತನ ದರ್ಪದಿಂದ, ಅವನ ಬಿಟ್ಟಂತಹ ಬಾಣಗಳಿಂದ ಆ ರಥಿಕರಿಗೆಲ್ಲರಿಗೂ ಕೂಡ ದುಃಖ ಉಂಟಾಗ್ತಾ ಇದೆಯಂತೆ. ಅವನ ಮೇಲೆ ಆಕ್ರಮಣವನ್ನು ಮಾಡಿದಂತಹ ಕುದುರೆಗಳು, ಮದ್ದಾನೆಗಳು ಇವುಗಳನ್ನೆಲ್ಲ ಸೀಳಿ ಕೆಡುತ್ತಾ ಇದ್ದಾನೆ. ಆ ಮಾವುತರನ್ನು ಕೊಡಗಿ ಬೀಳಿಸ್ತಾ ಇದ್ದಾನೆ. ವೀರರ ಅಂಗಾಂಗಗಳೆಲ್ಲ ಭಂಗಗೊಳ್ತಾ ಇದೆ. ಅವರ ತಲೆಗಳನ್ನು ಕತ್ತರಿಸ್ತಾ ಇದ್ದಾನೆ. ಅವರೆಲ್ಲರ ಬಿಸಿ ರಕ್ತ ಆ ಯುದ್ಧ ಭೂಮಿಯಲ್ಲಿ ಚೆಲ್ಲಿದೆಯಂತೆ. ಭೂತಗಣಗಳನ್ನು ಸೇರ್ತಾ ಇದೆ. ಈ ರೀತಿಯಾಗಿ ತಾಮ್ರಧ್ವಜನ ಮೇಲೆ ಅನಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದಾನೆ. ಪೊಸರಥದೊಳೈದಿದಂ ಮತ್ತೆ ತಾಮ್ರಧ್ವಜಂ ಮುಸುಕಿದ ಗಣಿತ ಚಾತುರಂಗಂ ಅನಿರುದ್ಧನಂ ಮಸಗಿತು ತಮಸ್ತೋಮಂ ಮಸಗಿತು ಆದಿತ್ಯ ಮಂಡಲದ ಗಸಣಿಯಿಲ್ಲೆ ನೆನಭದೊಳು ವಸುಧೆಯದಿರಿತು ಮೇರು ಶೈಲಮಲ್ಲಾಡಿದುದು ಬಸವಳಿದನಗಿ ಕೂರ್ಮನೆದೆಗೆಟ್ಟನು ಉಡುಗಿದುವು ದೆಸೆಯಾನೆ ಕಡಲುಕ್ಕಿತು ಆಗವಂ ಘೋರಮಾದುದು ರೋಮಹರ್ಷಣದೊಳು. ಯಾವಾಗ ಅನಿರುದ್ಧ ವೀರಾವೇಶವಾಗಿ ಯುದ್ಧವನ್ನು ಮಾಡುತ್ತಾ ತಾಮ್ರಧ್ವಜನ ರಥವನ್ನು ನುಚ್ಚು ನೂರು ಮಾಡ್ತಾನೆಯೋ, ಆಗ ತಾಮ್ರಧ್ವಜ ಹೊಸ ರಥವನ್ನು ಹತ್ತಿ ಬಂದು ಅವನು ಕೂಡ ಅಷ್ಟೇ ವೀರಾವೇಶವಾಗಿ ಅಸಂಖ್ಯಾತವಾದಂತಹ ಬಾಣಗಳನ್ನು ಬಿಡ್ತಾ ಇದ್ದಾನೆ. ಚತುರಂಗ ಸೈನ್ಯವನ್ನು ಕೂಡ ನಾಶ ಮಾಡ್ತಾ ಇದ್ದಾನೆ. ಅವನ ಚತುರಂಗ ಸೈನ್ಯ ಅನಿರುದ್ಧನನ್ನು ಆಕ್ರಮಿಸಿದೆ. ಸೂರ್ಯ ಮಂಡಲವೇ ಮುಚ್ಚಿ ಕತ್ತಲಾಗಿದೆಯೋ ಎಂಬಂತೆ ಕಾಣ್ತಾ ಇದೆಯಂತೆ. ಅಷ್ಟು ಬಾಣಗಳನ್ನು ಬಿಡ್ತಾ ಇದ್ದಾನೆ. ಅವನ ಬಾಣಗಳ ರಭಸಕ್ಕೆ ಭೂಮಿ ನಡುಗ್ತಾ ಇದೆಯಂತೆ. ಮೇರು ಪರ್ವತ ಅಲ್ಲಾಡ್ತಾ ಇದೆಯಂತೆ.
ಆದಿಶೇಷನು ಕೂಡ ಮೂರ್ಛೆ ಹೋಗ್ತಾ ಇದ್ದಾನೆ. ಆ ಕೂರ್ಮನ ಎದೆ ನಡುಗ್ತಾ ಇದೆಯಂತೆ. ದಿಗ್ಗಜಗಳಿಗೆ ದಿಕ್ಕೇ ತೋರದಂತಾಗ್ತಾ ಇದೆ. ಸಮುದ್ರ ಉಕ್ಕಿ ಹರಿತಾ ಇದೆ. ಈ ಭಯಂಕರವಾದಂತಹ ದೃಶ್ಯದಿಂದ ರೋಮಾಂಚನ ಆಗ್ತಾ ಇದೆ. ಹೀಗೆ ತಾಮ್ರಧ್ವಜನು ಕೂಡ ಅನಿರುದ್ಧನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಕೋಪದಿಂ ಪ್ರಳಯಾಗ್ನಿಯಾದ ದಶರಂಗಳಂ ಚಾಪದಿಂ ತೆಗೆದಿಸುತ್ತ ಅನಿರುದ್ಧಂ ಅಮಿತ ಪ್ರತಾಪದಿಂದ ಉಜ್ವಲಿಸುತ್ತಿರ್ದಂ ವಿಧೂಮ ಪಾವಕನಂತೆ ಪರಬಲದೊಳು ಶ್ರೀಪತಿಯ ಪೌತ್ರನೆಂದು ಇನ್ನೆಗಂ ತಾಳ್ದೊಡೆ ಆಟೋಪಮೇ ನಿನಗೇ ಎನ್ನುತ್ತೆ ತಾಮ್ರಧ್ವಜಂ ಕನಲ್ದು ಆ ಪುಷ್ಪ ಬಾಣ ತನುಜನ ಮೇಲೆ ಕಣೆಗರೆದನಂ ಅಂಬರಂ ತುಂಬುವಂತೆ. ತಾಮ್ರಧ್ವಜನ ಬಾಣಪ್ರಯೋಗಕ್ಕೆ ಬದಲಾಗಿ ಅನಿರುದ್ಧನು ಕೂಡ ಮಹಾಕೋಪದಿಂದ ಪ್ರಳಯಾಗ್ನಿಯಂತೆ ಇದ್ದಂತಹ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಆ ಬಾಣಪ್ರಯೋಗಗಳು ಹೇಗಿದೆ ಅಂತ ಹೇಳಿದರೆ, ಹೊಗೆ ಇಲ್ಲದೆ ಇರುವಂತಹ ಉರಿಯಂತೆ ಮೆರೀತಾ ಇದೆಯಂತೆ. ಆಗ ತಾಮ್ರಧ್ವಜ ಅತ್ಯಂತ ಕೋಪದಿಂದ ಹೇಳ್ತಾ ಇದ್ದಾನೆ, ಅನಿರುದ್ಧ, ನೀನು ಶ್ರೀಕೃಷ್ಣನ ಮೊಮ್ಮಗ ಅಂತ ಇಷ್ಟೊತ್ತು ನಾನು ತಾಳ್ಕೊಂಡಿದ್ದೇನೆ. ನಿನ್ನ ಆಟಾಟೋಪ ಹೆಚ್ಚಾಯಿತು, ನಿನ್ನ ಅಹಂಕಾರ ಹೆಚ್ಚಾಯಿತು. ಈಗ ನಾನು ಸುಮ್ಮನೆ ಇರೋದಿಲ್ಲ. ಹೀಗೆ ಹೇಳ್ತಾ ಆಕಾಶ ತುಂಬುವ ರೀತಿಯಲ್ಲಿ ಅನಿರುದ್ಧನ ಮೇಲೆ ಬಾಣಪ್ರಯೋಗಗಳನ್ನು ಮಾಡ್ತಾ ಇದ್ದಾನೆ ತಾಮ್ರಧ್ವಜ. ಪರ್ಬಿದುವು ತೆಗೆದಿಸಲ್ ತಾಮ್ರಧ್ವಜನ ಕಣೆಗಳ್ ಅರ್ಬುದಂಗಳ ಸಂಖ್ಯೆಯಿಂದ ಒಡನೆ ನರನ ಪೆರ್ಬಡೆಯ ಮೇಲೆ ಕವಿದುದು ನೊಂದನು ಅನಿರುದ್ಧನೊಂದನು ಏರು ಅಡೆದು ಮೂರ್ಛೆಯಿಂದ ಸರ್ವದಳಮಂತಗೊಳ್ದುವು ಬೇಸಗೆಯ ಬಿರುವೆಲರ್ಬೀಸಿ ರಜಮಂ ತೆರಳ್ಚುವಂತಾಗ ಈರರ್ ಬಿಂಕದಿಂದಾಂತು ನಿಂದರು ಅನುಸಾಲ್ವಗ ಪ್ರದ್ಯುಮ್ನ ಸಾತ್ಯಕಿಗಳು. ಅನಿರುದ್ಧನ ಮೇಲೆ ತಾಮ್ರಧ್ವಜ ಸಹಸ್ರ ಸಂಖ್ಯೆಯಲ್ಲಿ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಅವನ ಸೈನ್ಯದ ಮೇಲೆ ಬಾಣಗಳೆಲ್ಲ ಮುತ್ತು ಬಿಟ್ಟಿದೆಯಂತೆ, ಕವಿದು ಬಿಟ್ಟಿದೆಯಂತೆ. ಸೂರ್ಯನ ಕಿರಣಗಳು ಕಾಣದಂತೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ತಾಮ್ರಧ್ವಜನ ಬಾಣದ ಆಘಾತಕ್ಕೆ ಸಿಕ್ಕಿ ಅನಿರುದ್ಧ ಗಾಯಗೊಂಡು ಮೂರ್ಛೆ ಹೋಗಿದ್ದಾನೆ. ಯಾವ ರೀತಿ ಅಂತ ಹೇಳಿದರೆ, ಆ ಬೇಸಿಗೆಯಲ್ಲಿ ಬಿರುಗಾಳಿ ಬಂದರೆ ನೆಲದ ಮೇಲಿರುವ ಧೂಳೆಲ್ಲ ಕೊಚ್ಚಿಕೊಂಡು ಹೋಗೋ ಹಾಗೆ ಆ ರೀತಿಯಾಗಿ ಅನಿರುದ್ಧನ ಸೈನ್ಯವೆಲ್ಲ ಬಿರುಗಾಳಿಯಂತೆ ಚದರಿ ಓಡು ಹೋಗಿದೆಯಂತೆ. ಇಂತಹ ಸಂದರ್ಭದಲ್ಲಿ ಅನಿರುದ್ಧನಿಗೆ ಸಹಾಯವನ್ನು ಮಾಡೋದಕ್ಕೋಸ್ಕರ ಅನುಸಾಲ್ವ, ಪ್ರದ್ಯುಮ್ನ, ಸಾತ್ಯಕಿ ಮೊದಲಾದವರು ತಾಮ್ರಧ್ವಜನ ಎದುರಿಗೆ ಬಂದು ಯುದ್ಧವನ್ನು ಮಾಡೋದಕ್ಕೆ ನಿಂತಿದ್ದಾರೆ. ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 25ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್. ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.